ಹೇ ಗೈಸ್, ಇವತ್ತು ತುಮಕೂರಲ್ಲಿ ಮೆಹಂದಿ ಹಾಕ್ಲಿಕ್ಕಿತ್ತು. ಲಾಸ್ಟ್ ಟೈಮ್ ಧಾರವಾಡಲ್ಲಿ ಮೆಹಂದಿ ಹಾಕಿದ ಹಾಗೇನೆ ಶಿವಪಾರ್ವತಿ ಮತ್ತೆ ಬಸವಣ್ಣ ಅವರ ಥೀಮ್ ಅಲ್ಲಿ ಡಿಸೈನ್ ಕೇಳಿದ್ರು. ಲೊಕೇಶನ್ಗೆ ಅರೌಂಡ್ 1:30ಗೆಲ್ಲ ರೀಚ್ ಆಗಿದ್ದೆ. 5 ನಿಮಿಷ ಹೊರಗಡೆ ಹೋಗಿ ಬರ್ತೇನಂತ ಹೇಳಿದ ಬ್ರೈಡ್ 1 ಗಂಟೆ ಆದ್ರೂ ಬರ್ಲಿಲ್ಲ. ನಂದು ಊಟ ಆಗಿ 1 ಗಂಟೆ ಗಟ್ಟಿ ನಿದ್ದೆ ಕೂಡ ಆಗಿತ್ತು. ಫುಲ್ ಇಂಟ್ರೆಸ್ಟ್ ಅಲ್ಲಿ ಬಂದ ನಾನು ಈಗ ಉದಾಸೀನದಲ್ಲಿ ಸಪ್ತಾಗಿ ಆಗಿದ್ದೆ. ಮತ್ತೆ ಕ್ಲೈಂಟ್ ಬಂದು ರೆಡಿ ಆದ ಮೇಲೆ ಮೆಹಂದಿ ಸ್ಟಾರ್ಟ್ ಮಾಡಿದೆ. ಡಿಸೈನ್ ಪ್ಯಾಟರ್ನ್ ಒಂದೇ ತರ ಬೇಡ ಅಂತ ಹೇಳಿ ಸೇಮ್ ಥೀಮ್ ಅಲ್ಲೇ ಸ್ವಲ್ಪ ಡಿಸೈನ್ ಅನ್ನು ಡಿಸ್ಕಸ್ ಮಾಡಿ ಚೇಂಜ್ ಮಾಡಿದೆ. ಹಾಗೆ ಕೈಯಲ್ಲಿ ಶಿವಲಿಂಗ ಇಟ್ಕೊಂಡಿರುವ ಹಾಗೆ ಮತ್ತೆ ಬಸವಣ್ಣನವರ ಅನುಭವ ಮಂಟಪ ಕೂಡ ಇನ್ಕ್ಲೂಡ್ ಮಾಡಿ ಅಂತ ಬ್ರೈಡ್ ಹೇಳಿದ್ರು. ಈ ಮದುವೆ ತುಂಬಾ ಗಡಿಬಿಡಿಯಲ್ಲಿ ಆಗ್ತಾ ಉಂಟು. ಹಾಗೆ ನಾನು ಅನ್ಕೊಂಡದಲ್ಲ ಅಸಮಾಧಾನದಲ್ಲೇ ಮುಗಿತಾ ಉಂಟು. ಆದ್ರೆ ಈ ಮೆಹಂದಿ ಮಾತ್ರ ನಾ ಮನಸ್ಸಲ್ಲಿ ಹೇಗೆ ಅನ್ಕೊಂಡಿದ್ನೋ ಅದೇ ತರ ಬರ್ತಾ ಉಂಟು ಅಂತ ಹೇಳಿದ್ರು. ನಂಗೆ ಕೇಳಿ ಸ್ವಲ್ಪ ಓವರ್ವೆಲ್ಮಿಂಗ್ ಕೂಡ ಆಯ್ತು. ಇವರ ಅಮ್ಮ ಆಗಷ್ಟೇ ವ್ಯಾಕ್ಸ್ ಮಾಡಿದ್ರು. ಸೊ ಮೆಹಂದಿ ಹಾಕ್ಲಿಕ್ಕೆ ತಪ್ಪಿದ ಕಾರಣ ಜನ ಸ್ವಲ್ಪ ಫೀಲ್ ಕೂಡ ಮಾಡಿದ್ರು. ತುಂಬಾ ಸೇಫ್ ಆಗಿ ಪಿಕಪ್ ಅಂಡ್ ಡ್ರಾಪ್ ಕೂಡ ಅರೇಂಜ್ ಮಾಡಿದ್ರು. ನಾವು ನೆನೆಸಿದ ಹಾಗೆ ಆಗದಿದ್ರು ಆದದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಖುಷಿಯಲ್ಲಿ ಇರ್ಬೇಕು ಅನ್ನೋ ಬ್ರೈಡ್ ನ ಮೆಂಟಾಲಿಟಿ ನಂಗೆ ತುಂಬಾ ಇಷ್ಟ ಆಯ್ತು.